ರೈತ ಬಾಂಧವರೇ, ನಾ ಹೇಳಿದ ಔಷಧ ಒಳಗೆ ನಿಮಗೆ ಏನರ ತಿಳಿದು ಬರಲಿಲ್ಲ ಅಂದ್ರೆ ನಾ ವಿಡಿಯೋ ಎಂಡಿಂಗ್ದಾಗ ನಾ ಕೊಟ್ಟಿರ್ತೇನೆ ರೀ. ವಿಡಿಯೋ ನೀವು ಟಚ್ ಮಾಡ್ರೆ ಸಾಕ, ಕರೆಕ್ಟಾಗಿ ನೀವು ಇಲಿ ಹಾಗೆ ನರಿ ನಾಯಿ ಬಗ್ಗೆ ಎರಡು ವಿಡಿಯೋ ಅದಾವ್ರಿ. ನೀವು ಟಚ್ ಮಾಡ್ಕೊಂಡ ನೋಡ್ಕೋಬಹುದು, ನೀವು ಮಾಡ್ಕೋಬಹುದು ರೈತ ಬಾಂಧವರೇ. ಹಾಯ್ ಫ್ರೆಂಡ್ಸ್, ವಾಲಿ ವಿಲೇಜ್ ಲೈಫ್ ಕನ್ನಡ ಒಳಗೆ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ವಿಡಿಯೋ ರೀ ಸೂಪರ್ ಆಗಿ ತಂದನು, ಫಸ್ಟ್ ಕ್ಲಾಸ್ ನೋಡ್ಕೊಳ್ರಿ. ಏನಾರು ಸ್ವಲ್ಪ ಐಡಿಯಾ ಬರ್ತೈತಿ. ಏನಪ್ಪಾ ವಿಡಿಯೋ ಅಂದ್ರೆ ಕಬ್ಬಿಣ ರೌಂದಿ ತೆಗೆದ್ರೆ ಏನು ಲಾಭ ಐತಿ, ಕಬ್ಬಿಣ ರೌಂದಿ ತೆಗಿಲಿಲ್ಲ ಅಂದ್ರೆ ಏನು ಲುಕ್ಸಾನ್ ಐತಿ, ಈ ತರಾಗ ಡಿಕ್ಲೇರ್ ಹೇಳ್ಕೊಡ್ತೇನೆ. ಯಾರಾದ್ರೂ ನನ್ನ ಚಾನಲ್ ಹೊಸಬರಾಗಿದ್ದಾರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಾ ಹಾಕುವಂತ ವಿಡಿಯೋ ನೋಡ್ರಿ, ಪವರ್ಫುಲ್ ವಿಡಿಯೋ ತರ್ತಾ ಇರ್ತನು. ಯಾಕೆ ಲೇಟ್ ಮಾಡೋದ, ಶುರು ಮಾಡೋದು ಬರ್ರಿ. ರೈತ ಬಾಂಧವ್ರೆ, ಕಳಿಗಿ ಹಿರ್ಕೊಂಡ್ರೆ ಏನ್ ಲಾಭ ಐತಿ ಅಂದ್ರೆ ರೌಂದಿ ತೆಗೆದ್ರೆ ಏನ್ ಲಾಭ ಐತಿ ಅಂದ್ರ, ರೌಂದಿ ಜರ ನಾವ್ ತೆಗ್ದಿವ್ ಅಂದ್ರ ಕಬ್ಬಿಗೆ ಗಾಳಿ ಆಡ್ತತಿ, ಬಿಸಿಲು ಬೀಳ್ತತಿ, ಜೋಕಾಲಿ ಆಡಿದಂಗ ಜೋಕಾಲಿ ಆಡ್ತತಿ. ಈ ಕಡೆ ಹವಾ ಆ ಕಡೆ ಹವಾ ಈ ಕಡೆ. ನಾವು ಜರ ಕಬ್ಬಿನ ರೌಂದಿ ತೆಗೆದ್ರ ಇನ್ನೊಂದು ಏನ್ ಲಾಭ ಐತಿ, ಇಂಟರ್ನಾಟ್ ಬೋರರ್ ಅಂದ್ರ ಕಬ್ಬಿನ ಕಳಿಗಿ ಒಳಗ ಹತ್ತುವಂತ ರೋಗ ಒಂದ್ ನಿಲ್ತದ್ರಿ. ಮತ್ತ ಅದರಾಗ ಏನಿನಂಗ ಏನ್ ಬಿಳಿ ಹುಳ ಇರ್ತಾವ್ರಲ್ಲ ಕಳಿಗಿ ಒಳಗ ರೌಂದಿ ಒಳಗ ಅವು ಖಾಲಿ ಆಗ್ತಾವ್ರಿ. ಇನ್ನೊಂದ ಲಾಲ್ ಸಡನ್ ರೋಗ್ ಅಂದ್ರ ಕಬ್ಬಿನೊಳಗ ರೋಗ ಬರ್ತೈತಿ. ಕೆಂಪ ಕಬ್ಬಿನ ಗಣಿಕಿ ಸೀಳಿದಾಗ ಏನ ರೆಡ್ ಕಾಣ್ತತ್ರಲ್ಲ ಅದ ಗಣಿಕಿ ನಿಮ್ ಕಣ್ಣು ಮುಂದೆ ಕಾಣಕತ್ತೈತಿ ನೋಡಿ. ಈ ರೀತಿ ಎಲ್ಲ ರೋಗ ಬರ್ತಾವ. ಅದಕ್ಕ ನಾವ ಕಳಿಗಿ ಹಿರ್ಕೋಬೇಕಾಗತ್ರಿ. ಕಳಿಗಿ ಹಿರ್ಕೊಂಡ್ವಿ ಅಂದ್ರ ಒಂದ ಕಬ್ಬ ಫಸ್ಟ್ ಕ್ಲಾಸ್ ಮಟ್ಟೆ ಹಿಡಿದೈತಿ. ಕಳಿಗಿ ಹಿರಿದೊಳಗ ನೀವು ನೋಡ್ರಿ ಕಬ್ಬು ಸಣ್ಣ ಹಿಡಿದಿರ್ತೈತಿ. ಕಬ್ಬಿನ ಕಳಿಗಿ ಹಿರಿದ ಮೇಲೋತ್ತ ರೌಂದಿ ತೆಗೆದ ಮೇಲೋತ್ತ ಕಬ್ಬ ಅವಾಗ ಊಟನ ಆಗೋದ್ರಿ, ಫಸ್ಟ್ ಕ್ಲಾಸ್ ಬೆಳೆದು ಬರ್ತೈತ್ರಿ. ಇನ್ನೊಂದ ಕಬ್ಬಿನ ಕಳಿಗಿ ಹಿರಿದ್ರ ನರಿಗಳು ಬಾಳ ಕಾಡ್ತಾವ್ರಿ ಅಂತ ನಮ್ಮ ವೀಕ್ಷಕರು ಯಾವಾಗಲೂ ನನಗೆ ಕಮಿಟು ಮಾಡ್ತಾರೋ, ನನ್ನ ಜೋಡಿ ಕಾಲಾಗೂ ಮಾತಾಡಿದಾರೆ. ಕಬ್ಬಿನ ಕಳಿಗಿ ಹಿರಿದ್ರ ನರಿಗಳು ಕಾಡೋದಂತೂ ಕರೆಕ್ಟ್ ರೀ. ಆ ನರಿಗಳು ಕಾಡಬಾರ್ದಂಗ ಅದು ನಮ್ ತಾಕ ಔಷಧ ಐತ್ರಿ. ಆ ಔಷಧ ನಿಮಗೆ ಲಾಸ್ಟ್ ಹೇಳ್ತು. ಕಬ್ಬಿನ ಕಳಿಗಿ ಹಿರಿದ್ರ ಇದೊಂದು ಲಾಭ ಐತಿ, ನಮಗೆ ಸರಿಯಾದ ಇಳುವರಿ ತಕ್ಕೋಬಹುದ್ರಿ. ಫಸ್ಟ್ ಕ್ಲಾಸ್ ಗಾಳಿ ಆಡ್ತತಿ, ಬೆಳಗ್ಗೆ ಬರ್ತೈತಿ, ಕಬ್ಬು ಬೆಳ್ಯಾಕ ಊಟಾನ ಕೊಡ್ತತಿ, ಮತ್ತೆ ಹೊಲದಾಗ ಕ್ಲೀನ್ ಇರ್ತೈತಿ. ನಾವು ಸಿಕ್ಕಾಕೊಂಡ್ ಒದ್ದಾಡೋದು ಬೇಕಾಗಿಲ್ಲ, ಫಸ್ಟ್ ಕ್ಲಾಸ್ ನಾವು ಮಾಡ್ಕೋಬಹುದ್ರಿ. ಇಷ್ಟ ಹೇಳುದೈತ್ರಿ. ಕಬ್ಬಿನ ಕಳಿಗಿ ಹಿಡಿದ್ರೆ ಈ ರೀತಿ ಲಾಭ ಐತ್ರಿ. ಆಯ್ತ್ರಿ ರೈತ ಬಾಂಧವ್ರೆ, ಇನ್ನು ಬರ್ರಿ ಕಬ್ಬಿನ ಕಳಿಗಿ ಕಬ್ಬಿನ ರೌಂದಿ ತೆಗಿಲಿಲ್ಲ ಅಂದ್ರೆ ನಮಗೆ ಏನೇನು ಲುಕ್ಸಾನ್ ಐತೆ ಅನ್ನೋದ ಈಗ ನಿಮಗೆ ಹೇಳ್ಕೊಡ್ತೇನ್ರಿ ನಾನು. ಕಬ್ಬಿನ ರೌಂದಿ ತೆಗಿಲಿಲ್ಲ ಅಂದ್ರೆ ನಿಮ್ಗೆ ಕಬ್ಬಿನೊಳಗೆ ಹೋಗಾಕ ಬರುದಿಲ್ರಿ. ಕಬ್ಬಿನೊಳಗೆ ಹೋಗಾಕ ಬರುದಿಲ್ಲ. ಕಬ್ಬಿನ ರೌಂದಿ ಕಾಲಿಗೆ ಅಟಕಾಸ್ಕೊಂಡ್ ತೆಳಗು ಬೀಳ್ತಾವ್ರಿ. ಅದು ನನಗೆ ಆದದ ಅನುಭವ ಐತಿ, ನಿಮಗೂ ಅನುಭವ ಆಗಿರ್ಬೇಕ್ರಿ. ಒಳಗೆ ಏನೊಂದು ಮಾಡಕ್ಕಾಗುದಿಲ್ಲ. ಮನಿ ಒಂದ್ 2 ದಿವಸ ಬಿಟ್ಟು ಹೋಗಿದ್ವಿ ಅಂದ್ರೆ 2 ದಿವಸನ್ಯಾಗ ಹೆಗ್ಗಣ ಇಲಿ ಬಂದ್ ಕೂತಿರ್ತಾವ್ರಿ. ಹಂಗ ನಾವು ರೌಂದಿ ಜರ ಹಿರ್ಕೊಲಿಲ್ಲ, ಮಾಲಕರು ನಾವು ಹೊಲದಾಗ ಜರ ತಿರುಗಾಡ್ಲಿಲ್ಲ ಅಂದ್ರೆ ಅಲ್ಲಿ ನರಿನೂ ಬರೋದ, ನಾಯಿನೂ ಬರೋದ, ಹೆಗ್ಗನೂ ಬರೋದ, ಇಲಿನೂ ಬರೋದಾರಿ. ಅದಕ್ಕೆ ಕಬ್ಬಿನ ಕಳಿಗೆ ಹಿರ್ಲಿಲ್ಲ ಅಂದ್ರೆ ಈ ಪ್ರಾಬ್ಲಮ್ ಐತ್ರಿ. ಇನ್ನೊಂದು ಕಬ್ಬಿನ ಕಳಿಗೆ ಜರ ಹಿರ್ಕೊಲಿಲ್ಲ ಅಂದ್ರೆ ಕಬ್ಬಿ ಗಾಳಿ ಆಡೋದಿಲ್ಲ, ಪೂರ ಕುತ್ತಿಗೆ ಉರ್ಲ್ ಹಾಕಿದಂಗ ಪೂರ ಉರ್ಲ್ ಹಾಕಿರ್ತತಿ. ಮತ್ ಅಂತ ತರಾಗ ಒಂದು ಹಬ್ಬು ಬಳ್ಳಿ ಹೋಗಿ ಕಬ್ಬಿಗೆ ಈ ರೀತಿ ಸುತ್ತ ಹಾಕಿರ್ತತಿ. ಕಬ್ಬಿಗೆ ಒಟ್ಟ ಬೆಳಿ ಬಿಡುದಿಲ್ಲ, ಒಳಗಿಂದ ಏನೂ ಮಾಡಕ್ಕಾಗೋದಿಲ್ಲ. ಆಯ್ತ್ರಿ ರೈತ ಬಂದವ್ರೆ, ಒಳಗಂತೂ ಹಾಯಕಾಗೋದಿಲ್ಲ, ಪೂರ ರೋಗಗಳು ಕಾಡ್ತಾವು. ಯಾಕೆ ಏನೊಂದು ಆಗೋದಿಲ್ಲ ಅಂದ್ರೆ ನಾವು ಎಲ್ಲಾ ಬಿಟ್ಟ ಬಳಕ ನಮಗೆ ಎಲ್ಲಾ ರೋಗ ಕಾಡುವರೆ. ಇದ್ರಾಗ ಗಣಿಕಿಗೂ ಹುಳ ಹತ್ತದ, ಒಳಗೆ ಏನೂ ಹತ್ತದ, ಬಿಳಿ ಉಣ್ಣಿ ಹತ್ತದ. ಯಾಕಂದ್ರೆ ಮಾಲಕರು ಒಳಗೆ ಹೋಗಾಕ ಬರೋದಿಲ್ಲ. ಇನ್ನೊಂದು ನೀವು ಹಿರ್ಕೊಲಿಲ್ಲ ಅಂದ್ರೆ ನಮ್ಮ ಇಳುವರಿ ಭಾಳ ಕಮ್ಮಿ ಬರ್ತದೆ. ಕಬ್ಬಿನ ರೌಂದಿ ಜರ ನಾವು ತೆಗಿಲಿಲ್ಲ, ನಾವು ನರಿಗಳ ಕಾಟಿಗೆ ಅಂಜಿ ನಾವು ಜರ ಕಬ್ಬಿಗೆ ಹಿರ್ಕೋಲಿಲ್ಲ ಅಂದ್ರೆ ಭಾಳ ಇಳುವರಿ ಕಮ್ಮಿ ಬರ್ತದ್ರಿ. ಮುಂದೆ ಹೋಗಿ ವರ್ಷ ಗಂಟ್ಲೆ ಕಬ್ಬ ಬೆಳೆಸಿದ ಲುಕ್ಸಾನ್ ಆಗತೈತ್ರಿ. ನಾವಂತವ್ರು ಕಬ್ಬಿನ ರೌಂದಿ ಹಿರಿಲಿಲ್ಲ ಅಂದ್ರೆ ಕಬ್ಬು ಮಟ್ಟೆ ಆಗತೈತಿ, ಕಬ್ಬು ಬೆಳೆದು ಬರ್ತೈತಿ. ನಾವ್ ಎಲ್ಲಾ ಇದರಿಂದ ನಾವು ಉಳ್ಕೋತೇವೆ ಅನ್ನೋದು ನಮ್ಮ ಭಾವನಾರ. ಆದ್ರೆ ಆಕ್ಚುಲಿ ಕಬ್ಬಿನ ಕಳಿಗೆ ಹಿರ್ಕೊಂಡಿರ್ಬೇಕು, ಪೂರ ಖಾಲಿ ಇಟ್ಟಿರ್ಬೇಕ್ರಿ. ಅಂದಾಗ ಯಾವ ರೋಗಗಳು ಬರುದಿಲ್ರಿ. ಇಲ್ಲಂದ್ರೆ 28 ರೋಗ ಕಾಡಾಕ್ ಶುರು ಮಾಡ್ತಾವು, 28 ಅಗಸುದಿ ತರಬೇಕಾಗ್ತತಿ, ಭಾಳ ತ್ರಾಸ ಆಗ್ತೈತ್ರಿ. ಅದಕ್ಕೆ ಕಬ್ಬಿನ ರೌಂದಿ ಹಿರ್ಕೋಲಿಲ್ಲ ಅಂದ್ರೆ ಎಲ್ಲಾ ರೋಗಗಳು ಕಾಡೋದು ನಕ್ಕಿನ ಒಳಗೆ ಹೋಗಾಕ ಬರೋದಿಲ್ಲ, ತಿರುಗಾಡಕ ಬರೋದಿಲ್ಲ, ಏನೊಂದು ಗಾಳಿ ಬೆಳಕ ಏನೂ ಬರೋದಿಲ್ಲ. ಕಬ್ಬಿನ ಇಳುವರಿ ಕಮ್ಮಿ ಕೊಡ್ತದ್ರಿ. ಅದಕ್ಕೆ ನಿಮಗೆ ಇಷ್ಟೆಲ್ಲ ಹೇಳಿ ನಾ ತೋರ್ಸಾತನ್ರಿ. ರೈತ ಬಾಂಧವ್ರೆ, ಇಲ್ಲಿಸ್ತಕ ನೀವು ಕಬ್ಬಿನ ಕಳಿಗೆ ಹಿರಿದದ್ದು ನೋಡ್ರಿ, ಕಬ್ಬಿನ ಕಳಿಗೆ ತಗಿಲ್ದು ನೋಡ್ರಿ. ಇತರಾಗಿ ಯಾವ್ದು ನಿಮಗೆ ಚಲೋ ಅನಿಸ್ತತ್ಲೆ ಅದನ್ನ ನೀವು ಮಾಡ್ಕೊಡ್ರಿ. ನೀವು ನರಿಗೆ ನಾಯಿಗೆ ಹೆಗ್ಗನಕ ಅದು ಅಂಜಾಕ್ ಹೋಗಬೇಡ್ರಿ. ನೀವು ಕಬ್ಬಿನ ಕಳಿಗೆ ತಕ್ಕೋರಿ. ನಿಮ್ಮಿಂದ ತೆಗ್ಯಾಕ ಆಗ್ಲಿಲ್ಲ, ರೌಂದಿ ಹಿರಿಯಾಕ ಆಗ್ಲಿಲ್ಲ ಅಂದ್ರೂ ಕಮ್ಸೆ ಕಮ್ಮ ಕೆಳಗಿನ ಬಡ್ಡಿ ಬಿಡಿಸ್ಕೋರಿ. ಅದರ ಸತ್ತ ಮರಿ ಎಲ್ಲ ತೆಗಿರಿ. ಇದನ್ನೆಲ್ಲ ತಕ್ಕೋಲಿಲ್ಲ ಅಂದ್ರೆ ಇದ್ದಂತ ಕಬ್ಬು ಸಣ್ಣ ಆಗತೈತಿ, ಮತ್ ಮುಂದೆ ಹೋಗಿ ನಮಗ ಉದ್ದ ಬೆಳೆದಿಲ್ಲ, ಎಲ್ಲಾ ರೋಗಗಳು ಹತ್ತಾವು, ಇದ್ದಂತ ಇಳುವರಿ ನಮಗೆ ಸಿಗುದಿಲ್ರಿ. ನನಗ ಅನಿಸಿಕೆ ಪ್ರಕಾರ ನಾವ ರೌಂದಿ ಎಲ್ಲ ತೆಗದ, ಸತ್ತ ಮರಿಗಳೆಲ್ಲ ತೆಗದ, ಕಬ್ಬ ನಾವು ಹಸನ ಕ್ಲೀನ್ ಇಟ್ಕೊಳ್ಳೋದ
ಒಳ್ಳೇದ ರೈತ ಬಾಂಧವ್ರಿ. ಆಯ್ತ್ರಿ, ಈಗ ಎರಡೂ ಹೇಳಿ ನಿಮಗ ಇನ್ ಇದ್ರಾಗ ಔಷಧಿ ಏನ್ ಮಾಡ್ಬೇಕು ಅನ್ನೋದ ಪೂರ ಹೇಳ್ಕೊಡ್ತೇನೆ, ಬಿಟ್ಟು ಹೋಗ್ಬೇಡ್ರಿ. ಈ ಔಷಧಿ ಆಲ್ರೆಡಿ ನಾ ಮಾಡಿ ವಿಡಿಯೋ ಹಾಕೇನಿ, ಆದ್ರೂ ಇದ್ರಾಗ ಯಾಕೆ ಹೇಳ್ಕೊಡ್ಬಾರ್ದು, ಯಾಕೆ ನಮ್ಮ ರೈತ ಬಾಂಧವರಿಗೆ ನೆನಪಿಸಬಾರ್ದಂತ ಹೇಳತ್ತನ್ರಿ. ಇಲ್ಲಿ ನೋಡ್ರಿ, ಅಚಾನಕ್ ನಾವು ಕಳಿಗೆ ಹಿರಿದಾಗ ನರಿ ನಾಯಿಗಳ ಕಾಟ ಹೆಚ್ಚಾದಾಗ ಕಳಿಗೆ ಹಿರಿಕಿತ ಮೊದಲು 7 ದಿವಸ ಮೊದಲು 8 ತತ್ತಿ ಅರ್ಧ ಕಿಲೋ ಸಾಬೂನು ಪುಡಿ ಹಾಕಿ ಫಸ್ಟ್ ಕ್ಲಾಸ್ 4-5 ಲೀಟರ್ದಾಗ ಫಸ್ಟ್ ಕ್ಲಾಸ್ ತಿರುವ್ಯಾಡಿ ಅದನ್ನ ಒಂದು 7 ದಿವಸ ಇಟ್ಟು 7ರಿಂದ 8 ದಿವಸ ಇಟ್ಟು ಅದನ್ನ ತೊಂದು ನಾವು 10 ಡಬ್ಬಿ ಮಾಡಿಕೆಸಿಂದ ಫಸ್ಟ್ ಕ್ಲಾಸ್ ಹಿರಿದ ಕಬ್ಬಿಗೆಲ್ಲ ನಾವು ಸಿಂಪಡಣೆ ಮಾಡಿದಂಗಾರ ನಮ್ಮ ಕಬ್ಬಿಗೆ ಯಾವ ನಾಯಿಯೂ ಬರೋದಿಲ್ಲ, ಯಾವ ನರಿನೂ ಬರೋದಿಲ್ಲ. ಆಯ್ತು ರೀ ರೈತ ಬಂದವ್ರೆ, ಇದನ್ನ ನೀವು ಮಾಡ್ಕೊಂಡ್ರೆ ಅಂದ್ರೆ ಈ ಮಳೆಗಾಲ ಟೈಮ್ ಐತಿ, ಸ್ವಲ್ಪ ಎಫೆಕ್ಟ್ ಕಮ್ಮಿ ಆಗ್ತೈತಿ. ಆದ್ರೆ ಇದು ಆರ್ಗಾನಿಕ್ ಐತಿ. ನಮ್ಮ ರೈತ ಬಾಂಧವ್ರು ಎಷ್ಟು ಮಾಡಿದಾರು ಅವ್ರ ಕಬ್ಬ ಉಳಿಸ್ಕೊಂಡಾರ್ರಿ. ನೀವು ಎಲ್ಲಾರ ಕಳಿಗೆ ಹಿರಿದು ತ್ರಾಸ ಆಗ್ತೈತಿ ಬಾ ಅಂತ ಹೇಳಿ ನೀವು ಕಳಿಗೆ ಬಿಡಾಕ್ ಹೋಗ್ಬೇಡ್ರಿ, ಕಳಿಗೆ ಹಿರ್ಕೋರಿ. ನಿಮಗೆ ಎಲ್ಲಾರ ನರಿ ನಾಯಿ ಕಾಟ ಇದ್ರ ನೀವು ಇದನ್ನ ಮಾಡ್ಕೋರಿ. ಇನ್ನೊಮ್ಮೆ ಹೇಳ್ತೇನ್ರಿ, 8 ತತ್ತಿ ಅರ್ಧ ಕಿಲೋ ಸಾಬೂನು ಪುಡಿ 1 ಎಕರೆ ಇದು 4-5 ಲೀಟರ್ದಾಗ ಮಿಕ್ಸ್ ಮಾಡಿಟ್ಟ 7 ದಿವಸ ಅದ್ರ ಮೇಲೆ ತಗೊಂಡ ಪೂರ ಕಬ್ಬಿಗೆ ಬದಿವಿಗೆ ಸೈಡ್ಕಾಯಿ ಎಲ್ಲ ನೀವು ಸಿಂಪಡಣೆ ಮಾಡಿದಂಗಾದ್ರೆ ನಿಮ್ಮ ಕಬ್ಬಿಗೆ ಏನೊಂದು ಆಗುದಿಲ್ರಿ. ನಾ ಮಾಡಿ ಮುಗಿಸಿದ್ರಿ. ಎಷ್ಟೋ ನಮ್ಮ ರೈತ ಬಂದವರು ನನಗೆ ಕಾಲ್ ಮಾಡಿದಾರು, ಅದು ಸಕ್ಸಸ್ ಆಗೈತಿ. ನೀವು ಮಾಡ್ಕೊಡ್ರಿ. ಇನ್ನೊಂದ್ರಿ, ಮತ್ತೆ ನಿಮ್ದು ಎಲ್ಲಾರ ಡ್ರಿಪ್ ಲೈನ್ ಕಡಿಯಾಕತ್ತಾವು, ಇಲ್ಲ ನಿಮ್ಮ ಈ ಕಡೆ ತೆಗೆದ ಆಚೆ ಕಡೆ ಪಾರ ಅದಾವ ಹೆಗ್ಗಣ ಇಲಿ ಅನ್ನೋದು ಇದ್ರೆ ಇದಕ್ಕೂ ಒಂದು ಐತ್ರಿ. 1 ಕಿಲೋ ಕಡ್ಲಿಕಾಳ, 1 ಕಿಲೋ ಯೂರಿಯಾ, ಇವೆರಡೂ ಕೂಡಿ ಕರೆಕ್ಟ್ ನೀರಿಗೆ ಮಿಕ್ಸ್ ಮಾಡಿ 24 ತಾಸು ನೆನೆ ಇಡ್ಬೇಕ್ರಿ. 24 ತಾಸು ಅಚಾನಕ್ ನೆನಿಲಿಲ್ಲ ಅಂದ್ರು ಇನ್ನೂ ಮುಂದೆ ಹೆಚ್ಚಿಗೆ ಇಡ್ರಿ. ಫಸ್ಟ್ ಕ್ಲಾಸ್ ನೆನಿಬೇಕು. ನೆನೆದ ಬಳಿಕ ನೀವು ಹೊಲದಾಗ ಎಕರೆಕ ಅಲ್ಲೆಲೆ ನೀವು ಕಾಳು ಒಕ್ಕೊತ್ ಹೋಗ್ರಿ. ಆ ಕಾಳು ನಾಟೋದಿಲ್ಲ, ಹೊಳ್ಳಿ ಬರೋದಿಲ್ಲ. ಪೂರಾ ಅದ್ರಾಗ ಯೂರಿಯಾ ಐತಿ. ಯೂರಿಯಾ ಅಂಶ ಇರೋದ್ರಿಂದ ಯಾವ ಹೆಗ್ಗಣ ಆಗ್ಲಿ ಯಾವ ಇಲಿಗಳಾಗ್ಲಿ ತಿಂತಾವ. ಯಾಕೆ ತಿಂತಾವ ಅಂದ್ರೆ ಅದಕ್ಕೇನು ನಾತ ಬರೋದಿಲ್ಲ. ಇದು ಫಸ್ಟ್ ಕ್ಲಾಸ್ ಐತಿ. ಇದನ್ನ ಮಾಡ್ಕೊಡ್ರಿ. ಅಚಾನಕ್ ನಿಮಗೆ ಬೋಕಗಳು ಎಲ್ಲಿದಾವಲ್ಲ ಅಲ್ಲಿ ಒಂದೊಂದು ಮುಟ್ಟಿಗೆ ಯೂರಿಯಾ ಹಾಕಿ ನೀರು ಬಿಡ್ರಿ. ನಿಮ್ಮ ಇದ್ದದ ಹೆಗ್ಗಣ ಇಲಿಗಳೆಲ್ಲ ಓಡಿ ಹೋಗ್ತಾವ್ರಿ. ನಿಮ್ಮ ಡ್ರಿಪ್ ಲೈನು ತಿನ್ನೋದಿಲ್ರಿ. ಇದು ಮಾಡ್ಕೋರಿ. ಇದು 100% ವರ್ಕೌಟ್ ಐತಿ. ಅದಕ್ಕೆ ನಿಮಗೆ ನಾ ಹೇಳತ್ತನ್ರಿ. ಅದಕ್ಕೆ ನೀವು ವಾಲಿ ವಿಲೇಜ್ ಲೈಫ್ ಕನ್ನಡ ಒಳಗ ನೀವು ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳುದು. ಕಲಿಲ್ದವ್ರು ಕಲ್ಕೋಬಹುದು, ಕಲ್ತವ್ರ ನೆನಪು ಮಾಡ್ಕೋಬಹುದು. ಅದಕ್ಕೆ ಈ ವಿಡಿಯೋ ಮಾಡಿ ಹೇಳತ್ತನ್ರಿ. ಮಾಡಬೇಕಾಗಿತ್ತು ಈ ಟೈಮ್ದಾಗ. ಅದಕ್ಕೆ ನೀವು ಮಾಡೇನ್ರಿ. ಈ ಔಷಧ ಮಾಡ್ಕೊಡ್ರಿ, ನೀವು ಕಬ್ಬ ಉಳಿಸ್ಕೋರಿ, ಸರಿಯಾದ ಇಳುವರಿ ನೀವು ತಕ್ಕೋರಿ. ಸುಮ್ಮ ವರ್ಷಾನ್ಗಂಟ್ಲೆ ನೀರ್ ಹಾಸಿ ಬಿಟ್ಟ ಲಾಸ್ಟ್ ನಮಗೆ ಇಳುವರಿ ಬರ್ಲಿಲ್ಲ ಕುಂಡುಕಿತ್ತ. ಈಗ ಏನ್ ಹೇಳತ್ತನ್ರಿ, ಈ ನೀವು ಪ್ರೊಸೀಜರ್ ನೀವು ಮಾಡ್ಕೊಂಡ್ರೆ ಅಂದ್ರೆ ನಿಮ್ಗೆ ಯಾವ್ದು ತೊಂದರೆ ಬರೋದಿಲ್ಲ. ನಿಮ್ಮ ಕಬ್ಬು ಎದ್ದು ಬರ್ತೈತೆ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತೀನಿ. ಈ ವಿಡಿಯೋದಾಗ ಏನಾರ ಸ್ವಲ್ಪ ನೀವೆಲ್ಲ ತಿಳಿದು ಬಂದಿರ, ಏನಾರ ಮಾಡ್ಕೋಬೇಕು ಅನಿಸಿಕೆ ಇದ್ರ ನೀವ್ ಏನ್ ಮಾಡ್ರಿ, ನಿಮ್ಗೆ ಗೆಳೆಯರಿಗೂ ತಿಳಿಸ್ರಿ, ಅವ್ರೋಡ್ ತಿಳ್ಕೊಲಿ. ನನ್ನ ವಾಲಿ ವಿಲೇಜ್ ಲೈಫ್ ಕನ್ನಡ ಮುಂದೆ ಹೋಗ್ಲಿ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತೇನೆ. ಆಯ್ತ್ರಿ ರೈತ ಬಂದವ್ರೆ, ಹೋಗಿ ಬರೋಣ್ರಿ. ಜೈ ಹಿಂದ್.